ಭಾನುವಾರ ಬಂತು ಅಂದರೆ ನಮ್ಮ ಒಂದು ಬೆಂಗಳೂರಿಯನ್ಸ್ ತಲೆಯಲ್ಲಿ ಇಲ್ಲಿ ನೋಡಿದ್ರು ಕೂಡ ಎಲ್ಲ ಪೆಳೆ ಪೆಳೆ ನೋಡ್ಬೋದು. ಫುಲ್ ಕಾಡು, ಭಯ ಅನ್ನೋದು ಇದ್ದೇ ಇದೆ. ಎಲ್ಲಾದ್ರೂ ಮಕ್ಕೊಂಡಿದ್ಯೋ, ಕೆಳಗಡೆ ಮಲಗಿದೆಯೋ ಚಿರತೆ. ಅದೊಂದು ದೇವಸ್ಥಾನದ ಮುಂಭಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ ಇವತ್ತೊಂದು ಪೀಸ್ಫುಲ್ ಆದಂತಹ ಒಂದು ಶಿವನ ಗುಡಿಗೆ ಹೋಗ್ತಾ ಇದೀವಿ. ಕನಕಪುರದಲ್ಲಿರುವಂತಹ ಎಲ್ಲ ನನ್ನ ವೀಕ್ಷಕರಿಗೂ ಗೊತ್ತಾಗಿರುತ್ತೆ ಇದು ಯಾವ ದೇವಸ್ಥಾನ ಅಂತ. ಸೇಮ್ ಕರೆಕ್ಟ್, ಅದೇ ಬಟ್ಟಲದ ಗುಂಡಪ್ಪ ಅಂತ. ನೋಡಿ, ಈ ಒಂದು ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲೇನ್ ರೋಡ್ ನೋಡ್ತಾ ಇದ್ದೀರಲ್ಲ, ಕನಕಪುರದಿಂದ ಮಳವಳ್ಳಿಗೆ ಹೋಗೋ ಒಂದು ದಾರಿಯಲ್ಲಿ ನಾವು ರೈಟ್ ತಗೋಬೇಕಾಗುತ್ತೆ. ಇಲ್ಲೇನ್ ತೋರಿಸ್ತಾ ಇದೀನಲ್ಲ, ಇದೇ ಒಂದು ರೋಡ್, ಇದು ಹೋಗ್ತಿದೆಯಲ್ಲ ಕಾರು, ಈ ರೋಡಲ್ಲಿ ನಾವು ರೈಟ್ ತಗೋಬೇಕಾಗುತ್ತೆ. ಶನಿವಾರ ಭಾನುವಾರ ಬಂತು ಅಂದ್ರೆ ನಮ್ಮ ಒಂದು ಬೆಂಗಳೂರಿಯನ್ಸ್ ತಲೆಯಲ್ಲಿ ಎಲ್ಲಪ್ಪ ಹೋಗೋದು, ಎಲ್ಲ ಪ್ಲೇಸ್ಗೂ ಹೋಗಿದ್ದೀವಿ, ಯಾವ್ದಾದ್ರು ಪ್ರಶಾಂತವಾಗಿರೋ ಒಂದು ಸ್ಥಳಕ್ಕೆ ಹೋಗ್ಬೇಕು, ಗುಡ್ಡಗಳು ನೋಡ್ಬೇಕು, ಬೆಟ್ಟಗಳು ನೋಡ್ಬೇಕು ಅನ್ನೋ ಒಂದು ಆಸೆ ಇದ್ರೆ ಬನ್ನಿ ಕನಕಪುರಕ್ಕೆ. ಎಂತಿಂತ ಪ್ಲೇಸಸ್ ಬೇಕು ಎಲ್ಲವನ್ನು ಕೂಡ ನೋಡ್ಬೋದು. ಇಲ್ಲೇನು ಲ್ಯಾಂಡ್ ಮಾರ್ಕ್ ಹಾಕಿದ್ದಾರೆ ನೋಡಿ, ಶ್ರೀ ಕ್ಷೇತ್ರ ಬಟ್ಲಗುಂಡೇಶ್ವರ ದೇವಸ್ಥಾನ ಅಂತಂದು. ನೀವೇನ್ ಕನಕಪುರದಿಂದ ಮಳವಳ್ಳಿಗೆ ಹೋಗೋ ರೂಟ್ ಅಲ್ಲಿ ರೈಟ್ ಸೈಡ್ ಈ ತರ ಒಂದು ಬೋರ್ಡ್ ಹಾಕಿರ್ತಾರೆ. ನೀವೇನು ಕನ್ಫ್ಯೂಷನ್ ಆಗೋ ಅವಶ್ಯಕತೆನೇ ಇಲ್ಲ, ಅಥವಾ ಮ್ಯಾಪ್ ಹಾಕೊಂಡು ಕೂಡ ಬರಬಹುದು. ಪ್ಲೇಸು ಯಾವ ತರ ಇತ್ತು ಅಂದ್ರೆ, ಆಕ್ಚುಲಿ ಇವತ್ತು ಭಾನುವಾರ ನಾವು ಹೋಗಿದ್ದು. ಭಾನುವಾರ ಇಲ್ಲಿ ಒಂದು ನರ ಪಿಳ್ಳೆನೂ ಕೂಡ ಇರಲಿಲ್ಲ, ಅಷ್ಟು ಭಯ ಆಗ್ತಿತ್ತು. ಮೊದಲೇ ಇಲ್ಲಿ ಚಿರತೆದು ಸ್ವಲ್ಪ ಏನು ಮಾಹಿತಿ ಓಡಾಡ್ತಾ ಇದೆ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಚಿರತೆಗಳಿದಾವೆ, ಅಲ್ಲಿ ಓಡಾಡ್ತಾ ಇದೆ, ಇಲ್ಲಿ ಓಡಾಡ್ತಾ ಇದೆ ಅಂತಂದು ನಾವು ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ಮೂವರೇ ಹೋಗಿದ್ದೀವಿ. ಇದ್ರ ಕೋತಾನೆ ಹೋಗ್ತಾ ಇದ್ವಿ. ಅಟ್ಲೀಸ್ಟ್ ಗುಡಿ ಹತ್ರನಾದ್ರೂ ಯಾರಾದ್ರೂ ಇರ್ತಾರಲ್ವಾ ಅನ್ಕೊಂಡು ಧೈರ್ಯ ತಗೊಂಡು ಹೊರಟ್ವಿ. ಎಲ್ಲಿ ನೋಡಿದ್ರು ಕೂಡ ಎಲ್ಲ ಪೆಳೆ ಪೆಳೆ ನೋಡ್ಬೋದು. ಫುಲ್ ಕಾಡು, ಭಯ ಅನ್ನೋದು ಇದ್ದೇ ಇದೆ. ಎಲ್ಲಿ ನೋಡಿದ್ರು ಬಂಡೆ ಮೇಲ್ಗಡೆ ಎಲ್ಲಾದ್ರೂ ಮಕ್ಕೊಂಡಿದ್ಯೋ, ಕೆಳಗಡೆ ಮಲಗಿದೆಯೋ ಚಿರತೆ. ಅದೊಂದು ಎದ್ರಕೋತಾನೆ ಹೋದ್ವಿ. ಬಟ್ ಪ್ಲೇಸ್ ಮಾತ್ರ ಸೈಕ್ ಆಗಿದೆ ಫ್ರೆಂಡ್ಸ್. ಯಾರಾದ್ರೂ ಬರೋದಾದ್ರೆ ಫ್ರೆಂಡ್ಸ್ ಎಲ್ಲ ಕೂಡ್ಬಿಟ್ಟು ಫ್ಯಾಮಿಲಿ ಜೊತೆ ಊಟ ಕಟ್ಕೊಂಡ್ಬಂದು ಇಲ್ಲಿ ಆರಾಮಾಗಿ ಒಂದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಸೂಪರ್ ಆಗಿರೋ ಪ್ಲೇಸ್ ಅಂತಾನೆ ಹೇಳ್ಬೋದು. ಫೈನಲಿ ನಾವು ಅನ್ಕೊಂಡಂತಹ ಒಂದು ಪ್ಲೇಸಿಗೆ, ಬಟ್ಲಗುಂಡಪ್ಪ ದೇವಸ್ಥಾನಕ್ಕೆ ಬಂದ್ವಿ. ನನಗೆ ಒಂಥರ ಸಮಾಧಾನ ಆಯ್ತು, ಯಾಕೆಂದ್ರೆ ಇಲ್ಲಿ ಚಪ್ಪಲಿಗಳಿದ್ವು. ಯಾರೋ ಇದಾರೆ ಬಿಡತ್ಲಗೆ, ಹೆಂಗೋ ಯಾರೋ ಇದಾರಲ್ಲ, ನೆಮ್ಮದಿಯಾಗಿ ಆರಾಮಾಗಿ ಗುಡಿಗೆ ಹೋಗಿ ಬರ್ಬೋದು ಅನ್ಕೊಂಡು ಹೊರಟ್ವಿ. ಅಟ್ಲೀಸ್ಟ್ ಪೂಜಾರರಾದ್ರೂ ಇರ್ತಾರಲ್ಲ, ಅದೊಂದು ನೆಮ್ಮದಿಯಿಂದ ನಾವು ಹೊರಟ್ವಿ ಒಳಗಡೆ. ಈ ಒಂದು ಬಟ್ಲಗುಂಡಪ್ಪ ದೇವಸ್ಥಾನ ಇದೇ ಹೆಸರು ಬಟ್ಲಗುಂಡಪ್ಪ ಅಂತ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು, ನಾವೇನ್ ಮೆಟ್ಲತ್ತಿ ಹೋಗ್ತಾ ಇದೀವಲ್ಲ, ಈ ಒಂದು ಬಂಡೆ ಏನ್ ಕಾಣ್ತಿದ್ಯಲ್ಲ, ಬಂಡೆ ಕೆಳಗಡೆ ಇರೋದು ಶಿವನ ಒಂದು ಮೂರ್ತಿ. ಸೊ ಹಂಗಾಗಿ ಈ ಒಂದು ಬಂಡೆ ಬಟ್ಲ ಶೇಪ್ ಅಲ್ಲಿ ಇರೋದ್ರಿಂದ ಬಟ್ಲಗುಂಡಪ್ಪ ಅನ್ನೋ ಒಂದು ಹೆಸರು ಬಂತು ಅನ್ನೋ ಒಂದು ಮಾಹಿತಿ ಇಲ್ಲಿಂದ ಸಿಕ್ತು ನಮ್ಗೆ. ದೇವಸ್ಥಾನದ ಮುಂಭಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಜಾಸ್ತಿ ಇತ್ತು ಅಂದ್ರೆ ನೆಮ್ಮದಿಯಾಗಿ ದೇವಸ್ಥಾನದಲ್ಲಿ ಇರಕ್ಕಾಗಲ್ಲ, ಅಥವಾ ನೆಮ್ಮದಿಯಾಗಿ ಕೂರಕ್ಕಾಗಲ್ಲ, ಪ್ರಶಾಂತತೆ ಅನ್ನೋದು ಇರೋದಿಲ್ಲ. ಆದ್ರೆ ನಮಗ್ ಮಾತ್ರ ಸಖತ್ ಫೀಲ್ ಆಯ್ತು. ತುಂಬಾ ಚೆನ್ನಾಗಿ, ತುಂಬಾ ನೆಮ್ಮದಿಯಾಗಿ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡು, ದೇವರ ಮೇನ್ ದರ್ಶನ ಆಗ್ಲಿಲ್ಲ, ಶಿವಲಿಂಗ ದರ್ಶನ ಆಗ್ಲಿಲ್ಲ ಅಷ್ಟೇ. ಅದು ಬಿಟ್ರೆ ಉಳಿದಿದ್ದು ಎಲ್ಲವೂ ಕೂಡ ನಮಗೆ ಒಂಥರ ನೆಮ್ಮದಿಯ ಫೀಲ್ ಕೊಡ್ತು. ಈ ದೇವಸ್ಥಾನದಲ್ಲಿ ಸದ್ಯಕ್ಕೆ ಯಾರು ಇರ್ಲಿಲ್ಲ, ಬಟ್ ಸುತ್ತಮುತ್ತ ಗಿಡಗಳನ್ನೆಲ್ಲ ಹಾಕಿದ್ರು, ಹೂ ಎಲ್ಲ ಚೆನ್ನಾಗಿ ಬಿಟ್ಟಿದ್ವು ನೋಡಿ. ಎಲ್ಲ ಹೂನೆಲ್ಲ ಅವ್ರು ಹಾಕಿರುವಂತಹ ಗಿಡಗಳಲ್ಲೇ ಅವ್ರು ಮುಡಿಸಿರೋದು. ಸೊ ಅವಳಿಗೆ ಹೂವು ಕೀಳೋಕೆ ಮತ್ತೆ ಅಲ್ಲಿ ಇಲ್ಲಿ ಆಟ ಆಡೋಕೆಲ್ಲ ಚೆನ್ನಾಗಿದ್ದಂತಹ ಒಂದು ಪ್ಲೇಸ್ ಇದು. ಹಳೇ ಕಾಲದ ಒಂದು ಬಾವಿ, ಇದು ತುಂಬಾ ಹಳೇದ್ದು. ಸೊ ದೇವಸ್ಥಾನದ ಹತ್ರ ಈ ತರ ಒಂದು ಕಲ್ಯಾಣಿ ಇತ್ತು ಅಂದ್ರೆ ಅಲ್ಲೊಂಥರ ಏನೋ ಒಂಥರ ಖುಷಿ, ಮತ್ತೆ ಆಟ ಆಡ್ಲಿಕ್ಕೆ, ಆಮೇಲೆ ನೀರಿದ್ರೆ ಅವೆಲ್ಲ ಫೋಟೋ ತಕೊಳ್ಳಿಕ್ಕೆ ಏನೋ ಒಂಥರ ಪ್ರಶಾಂತತೆ ಫೀಲ್ ಅನ್ಸುತ್ತೆ. ಈ ತರ ದೇವಸ್ಥಾನದ ಹತ್ರ ಕಲ್ಯಾಣಿ ಇತ್ತು ಅಂದ್ರೆ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೂ ಕೂಡ ದೇವಸ್ಥಾನದ ಹತ್ರ ಕಲ್ಯಾಣಿ ಇದ್ರೆ ಇಷ್ಟನಾ? ಕಮೆಂಟ್ ಮಾಡಿ.
ಡಿ ಕೆ ಶಿವಕುಮಾರ್ ಅವ್ರಿಗೆ ಕನಕಪುರದ ಬಂಡೆ ಅಂತ ಕರೀತಾರೆ ಅಂದರೆ ಇದೇ ಒಂದು ಕಾರಣಕ್ಕೆ. ಕನಕಪುರದ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರೂ ಫುಲ್ ಬಂಡೆಗಳೇ ಇದ್ದಾವೆ. ಅದು ಬಿಟ್ಟರೆ ಎಷ್ಟು ಬಂಡೆಗಳು ಇದ್ದಾವೆ ಅಂತ ಅಂದರೆ ಲೆಕ್ಕನೇ ಇಲ್ಲ, ಅಷ್ಟೊಂದು ಬಂಡೆಗಳಿದ್ದಾವೆ. ಹಾಗಾಗಿನೇ ಅವ್ರಿಗೆ ಬಂಡೆ ಅಂತ ಕರೆಯೋದು. ಇದು ಬಟ್ಲುಗುಂಡಪ್ಪ ದೇವಸ್ಥಾನದ ಹಿಂಭಾಗ ಇರುವಂಥದ್ದು. ಬಂದಂತಹ ಭಕ್ತಾದಿಗಳು ರೆಸ್ಟ್ ಮಾಡಲಿಕ್ಕೆ ಒಂದು ಮಾಡಿದ್ದಾರೆ. ಬಟ್ ಇಲ್ಲಿ ಯಾರೂ ಅಷ್ಟೊಂದು ಸ್ಟೇ ಆಗಲ್ಲ. ಬೆಳಗ್ಗೆ ಬಂದರೆ ಸಂಜೆ ಆಗೋಷ್ಟೊತ್ತಿಗೆ ಹೊರಟೋಗ್ಬಿಡ್ತಾರೆ. ಯಾಕೆಂದರೆ ಕಾಡಲ್ವಾ, ಹಂಗಾಗಿ ಯಾರೂ ಇರಲ್ಲ. ಅಡಿಗೆ ಮಾಡೋಕ್ಕೆ ಅಂತಲೇ ಇಲ್ಲೆಲ್ಲ ಸಾಮಾನುಗಳನ್ನ ತೊಗೊಂಬಂದು ಮಸಾಲೆ ರುಬ್ಕೊಳ್ಳೋಕ್ಕೆ ಎಲ್ಲ ಫೆಸಿಲಿಟಿನೂ ಮಾಡಿದ್ದಾರೆ. ಮತ್ತು ಇಲ್ಲೇ ಆಹಾರ ತಯಾರಿಕೆ ಮಾಡಿಬಿಟ್ಟು ಬಟ್ಲುಗುಂಡಪ್ಪನಿಗೆ ಪ್ರಸಾದವನ್ನಿಟ್ಟು ಎಲ್ಲ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಕೂಡ ಇಲ್ಲಿ ನೀಡ್ತಾರೆ. ಇಲ್ಲಿಂದ ವ್ಯೂ ನೋಡಿ ಸಖತ್ ಅಂದರೆ ಸಖತ್ತಾಗಿದೆ, ನೋಡ್ಬೋದು ನೀವು. ಆಮೇಲೆ ಇಲ್ಲೇನು ನೀವು ರೋಡ್ ಕಾಣ್ತಿದೆಯಲ್ಲ, ಇದು ಕನಕಪುರ ಮಳವಳ್ಳಿಗೆ ಹೋಗುವಂತಹ ರೋಡ್. ಅದು ಇಲ್ಲಿ ನಿಂತ್ಕೊಂಡ್ರೆ ಆ ರೋಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿಂದ ಸೂಪರ್ ಆಗಿರುವಂತಹ ವ್ಯೂ. ಸೊ ದೇವಸ್ಥಾನದ ಹಿಂಭಾಗ ನೋಡಿ ಯಾವ ರೀತಿ ಕಾಣ್ತಾ ಇದೆ. ಸೊ ಒಳಗಡೆ ಈ ಒಂದು ಕಲ್ಲು ಇದೆಯಲ್ಲ, ಈ ಕಲ್ಲಿನ ನಡುವೆ ಏನು ಶಿವ ಮೂಡಿರೋದು. ಹಂಗಾಗಿ ಇದನ್ನ ಬಟ್ಲ ಶೇಪಲ್ಲಿ ಶಿವ ಉದ್ಭವ ಆಗಿರೋದ್ರಿಂದ ಬಟ್ಲದ ಗುಂಡಪ್ಪ ಅಂತ ಹೇಳೋದು. ಸೊ ಇದಿಷ್ಟು ಬಟ್ಲದ ಗುಂಡಪ್ಪ ದೇವಸ್ಥಾನದ ಒಂದು ಮಾಹಿತಿಯಾಗಿತ್ತು. ಇದೆಲ್ಲ ಬಟ್ಲದ ಗುಂಡಪ್ಪ ಅಂದರೆ ಶಿವಪ್ಪನ ದೇವಸ್ಥಾನ. ಇನ್ನು ಮುಂದೆ ಅವರ ಮಗನ ದೇವಸ್ಥಾನಕ್ಕೆ ಹೋಗೋಣ. ಹೋಗುವ ದಾರಿಯಲ್ಲಿ ಈ ಮರಕ್ಕೆಲ್ಲ ಕರಿಯ ಒಂದು ಕವರಲ್ಲಿ ಹರಿಕೆಯನ್ನು ಕಟ್ಕೊಂಡಿರ್ತಾರಲ್ಲ, ಅವರೆಲ್ಲ ಇಲ್ಲಿ ಹರಿಕೆನ ತೀರಿಸುವಂಥದ್ದು. ಇದೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಫುಲ್ ಮರಕ್ಕೆಲ್ಲ ಕಟ್ಬಿಟ್ಟಿದ್ದಾರೆ. ಇನ್ನು ನಾವು ಶಿವನ ಮಗನ ಗುಡಿಗೆ ಹೋಗೋಣ ಅಂದರೆ ಗಣೇಶನ ಗುಡಿಗೆ ಹೋಗೋಣ. ಇಲ್ಲಿಂದ ಮಾತ್ರ ಸಖತ್ತಾಗಿದೆ ವ್ಯೂ. ಇದು ಕೂಡ ಅಷ್ಟೇ ಸಖತ್ ಅಂದರೆ ಆ ಕಡೆಗಿಂತ ಈ ಕಡೆ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತಂದು. ಬಟ್ ಹುಷಾರು, ಇಲ್ಲಿ ಜಾರಿದ್ರೆ ಸೀದಾ ಪಾತಾಳಕ್ಕೆ ಹೋಗಿ ಬೀಳ್ತೀರಾ. ಮತ್ತು ಇಲ್ಲಿ ಒಂದು ನೀರು ನಿಲ್ಲೋ ಥರ ಮಾಡಿದ್ದಾರೆ. ಏಕೆಂದರೆ ಈ ಬೇಸಿಗೆಗಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರಿನ ಅಭಾವ ಇರೋದಂತೂ ಎಲ್ಲರಿಗೂ ಗೊತ್ತೇ ಇದೆ. ಯಾರೆಲ್ಲ ನಿಮ್ಮ ಮನೆಗಳ ಮುಂದೆ ಒಂದು ಪುಟ್ಟದಾದ ಒಂದು ಬಟ್ಲಲ್ಲಿ ನೀರು ಹಾಕಿಡೋದು, ಕಾಳು ಕಡಿಗಳನ್ನ ಹಾಕಿಡೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಈ ಟೈಮಲ್ಲಿ ಒಂದು ಸ್ವಲ್ಪ ಆಹಾರ ಸಿಕ್ಕಂಗಾಗುತ್ತೆ, ಮತ್ತು ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ. ಸೊ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ನೀರು ನಿಲ್ಲೋ ಥರ ಮಾಡಿದ್ದಾರೆ, ಪಕ್ಷಿಗಳು ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕೋಸ್ಕರ. ಮತ್ತು ಇಲ್ಲಿ ನೋಡಿ, ಇಲ್ಲಿಂದ ಕೂಡ ನೋಡಿ ವ್ಯೂ ಹೆಂಗಿದೆ. ದೇವಸ್ಥಾನದ ಮುಂದ್ಗಡೆನೇ ಇದು, ಜಾರಿದ್ರೆ ಸೀದಾ ಕೆಳಗಡೆ ಬೀಳಬೇಕು ಆ ಥರ ಇದೆ. ಇದು ಗಣೇಶನ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿರುವಂತಹ ಸ್ಥಳ. ಗಣೇಶನ ದೇವಸ್ಥಾನ ಮುಂದ್ಗಡೆನೆ ಒಂಚೂರು ಕಾಲಿಟ್ವಿ ಅಂದರೆ ಸೀದಾ ಕೆಳಗಡೆ ಹೋಗಿ ಬೀಳ್ತೀವಿ, ಆ ಥರ ಒಂದಿದೆ. ಇಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಬಾವುಟ. ಎಲ್ಲರೂ ಕೂಡ ಜೈ ಕರ್ನಾಟಕ ಮಾತೆ ಅಂತ ಒಂದು ಕಮೆಂಟ್ ಮಾಡಿ. ಇದು ಮೆಟ್ಟಿಲುಗಳು. ಫಸ್ಟು ನಾವು ದಾರಿಯಿಂದ ಬರ್ತಾ ಇರ್ಬೇಕಾದ್ರೆ ಗಣೇಶನ ಗುಡಿಗೂ ಬರ್ಬೋದು, ಮತ್ತು ನಾವೆಲ್ಲಿ ಅಲ್ಲಿ ಬೈಕ್ ನಿಲ್ಸಿದ್ವಲ್ಲ ಅದೇ ದಾರಿಯಿಂದ ಬಟ್ಲುಗುಂಡಪ್ಪನ ದೇವಸ್ಥಾನಕ್ಕೂ ಹೋಗ್ಬೋದು. ಸೊ ಎರಡು ಕಡೆಯಿಂದನೂ ಬರೋ ಥರ ಮಾಡಿದ್ದಾರೆ. ಸೊ ಇದಿಷ್ಟೂ ಕೂಡ ಸುಂದರವಾದಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ಬರೋದಾದರೆ ಊಟಕ್ಕೆ ಕಟ್ಕೊಂಬನ್ನಿ, ನೀರು ಕುಡಿಯೋಕ್ಕೆ ಬಾಟಲ್ಸ್ನ ತೊಗೊಂಬನ್ನಿ. ದಯವಿಟ್ಟು ಸ್ಥಳವನ್ನು ಹಾಳು ಮಾಡಬೇಡಿ. ತುಂಬ ಚೆನ್ನಾಗಿರುವಂತಹ, ತುಂಬ ಪೀಸ್ಫುಲ್ ಆಗಿರುವಂತಹ ಸ್ಥಳ. ಪ್ರಕೃತಿನ ಹಾಳು ಮಾಡಬೇಡಿ, ನೋಡಿ ಸೌಂದರ್ಯನ ಕಣ್ಣು ತುಂಬ್ಕೊಂಡು ಹೋಗಿ. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ. ಯಾರೆಲ್ಲ ಈ ಒಂದು ಪ್ಲೇಸಿಗೆ ಬಂದಿಲ್ಲ ಎಲ್ಲರೂ ಕೂಡ ಬನ್ನಿ. ತುಂಬ ಪೀಸ್ಫುಲ್ಲಾಗಿದೆ ಜಾಗ, ಸಖತ್ತಾಗಿದೆ. ಸೊ ಇಷ್ಟೇ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಭೇಟಿ ನೀಡಿ, ಅಡಿಗೆ ಊಟಕ್ಕೆ ನೀರು ಎಲ್ಲ ತೊಗೊಂಬನ್ನಿ, ಆಮೇಲೆ ಸ್ವಚ್ಛವಾಗಿಡಿ. ಇಷ್ಟೇ ನಮ್ಮ ಪಯಣ ಮನೆಯ ಕಡೆಗೆ ಅಂತ ನಾವು ಕೂಡ ಹೊರಟ್ವಿ. ಈ ವಿಡಿಯೋ ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನಮಸ್ಕಾರ, ಬಾಯ್, ಟೇಕ್ ಕೇರ್.